ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಇಡೀ 10,000 ಎಕರೆ ಜಾಗದಲ್ಲಿ ಕನ್ನಡಿಗರಿಗೆ ಕನೆಕ್ಟ್ ಆಗುವಂತ ಜಾಗ ಅಂತ ಹೇಳಿದ್ರೆ ಅದು ಜಂಗಮವಾಡಿ ಮಠ. ಗಂಗೆಯ ತಟದಲ್ಲಿರುವ ಜಂಗಮವಾಡಿ ಮಠ ಕನ್ನಡಿಗರನ್ನ ಅಥವಾ ಕನ್ನಡಿಗರಿಗೆ ಅಥವಾ ಈ ಗಂಗೆಗೆ ಒಂದು ಶಕ್ತಿ ರೀತಿಯಲ್ಲಿರುವಂತ ಮಠ ಇದು. ನೋಡಿ, ಇದೇ ಜಂಗಮವಾಡಿ ಮಠ. ಜಂಗಮವಾಡಿ ಮಠಕ್ಕೆ ಪ್ರತಿದಿನವೂ ಕೂಡ ನೂರಾರು ಸಂಖ್ಯೆಯಲ್ಲಿ ಕನ್ನಡಿಗರು ಬರ್ತಾರೆ. ಯಾರು ಒಬ್ರು ಬರಲಿ, ತಂಡೋಪತಂಡವಾಗಿ ಬರಲಿ, ಯಾರೇ ಬಂದ್ರು ಕೂಡ ಅವರಿಗೆ ಕನ್ನಡ ಅಂತೇಳಿ ಕಾಣ ಸಿಗೋದು ಶ್ರೀ ಜಂಗಮವಾಡಿ ಮಠ ಅನ್ನುವ ಒಂದು ಹೆಸರಿನ ಈ ಬೋರ್ಡ್ ಇದೆಯಲ್ಲ, ಇದು ನೋಡಿದಾಗ ಯಾರೋ ಒಬ್ರು ನಮ್ಮವರಿದ್ದಾರೆ ಅಂತೇಳಿ ಅನ್ಸ್ಬಿಡುತ್ತೆ. ಈ ಜಂಗಮವಾಡಿ ಮಠಕ್ಕೆ ಸುಮಾರೊಂದು 100 ಜನ ಪ್ರತಿದಿನ ಬರ್ತಾರೆ. 100 ಜನರಿಗೆ ಇಲ್ಲಿ ಉಳಿಯೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಯಾರೇ ಕನ್ನಡದವ್ರು ಬಂದ್ರು ಕೂಡ ಇಲ್ಲಿ ಫ್ರೆಶ್ ಅಪ್ ಆಗಿ ಅಥವಾ ಬಂದು ಸ್ವಲ್ಪ ಸಾವರಿಸಿಕೊಳ್ಳೋದಕ್ಕೆ, ನೋಡಿ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ನಡೆದು ಸುಸ್ತಾಗಿರ್ತಾರೆ. ಅಂತವ್ರು ಯಾರೇ ಬಂದ್ರು ಕೂಡ ಸ್ವಲ್ಪ ಇಲ್ಲಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಸಾವರಿಸ್ಕೊಂಡು ಹೋಗೋದಕ್ಕೆ ಇದೊಂದು ಬೆಸ್ಟ್ ಮಠ. ಇದು ಜಂಗಮವಾಡಿ ಮಠ ಮಹಾಕುಂಭ ಮೇಳದ ಒಂದು ಶಕ್ತಿ ರೀತಿಯಲ್ಲಿ ಗಂಗೆಯ ತಟದಲ್ಲಿರುವಂತ ಈ ಮಠ ಲಕ್ಷಾಂತರ ಜನರಿಗೆ ಆರಂಭದಿಂದಲೂ ಕೂಡ ಯಾರೇ ಪ್ರಯಾಗ್ರಾಜಕ್ಕೆ ಬರಲಿ ಅವರಿಗೆ ಆರಂಭದಿಂದಲೂ ಕೂಡ ಈ ಮಠ ಆಶ್ರಯವನ್ನ ನೀಡಿದೆ, ಅನ್ನವನ್ನ ನೀಡಿದೆ, ಪ್ರಸಾದವನ್ನ ನೀಡ್ತಾ ಇದೆ. ಇಲ್ಲಿರುವಂತ ಕಾಶಿ ಜಗದ್ಗುರುಗಳು ಇಲ್ಲಿ ಯಾರೇ ಬಂದ್ರು ಕೂಡ ಅವರಿಗೆ ಬೇಕಾದಂತ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿ ಇಲ್ಲಿ ಉಳ್ಕೊಳ್ಳೋದಕ್ಕೂ ಕೂಡ ಅವರಿಗೆ ಅನುಕೂಲವನ್ನ ಮಾಡಿ ಕೊಡ್ತಾ ಇದ್ದಾರೆ. ಗಂಗೆಯ ತಟದಲ್ಲೇ ಇದೆ ಈ ಜಂಗಮವಾಡಿ ಮಠ. ಜಂಗಮವಾಡಿ ಅನ್ನುವ ಕನ್ನಡದ ಅಕ್ಷರ ಇದೆಯಲ್ಲ, ಎಲ್ಲರನ್ನೂ ಕೂಡ ಇಲ್ಲಿ ನಮ್ಮವರಿದ್ದಾರೆ ಅನ್ನುವ ಒಂದು ಭಾವನೆಯನ್ನ ಮೂಡಿಸುತ್ತೆ. ಆ ಮಠದ ಎದುರುಗಡೆ ಗಂಗಾ ನದಿ ಹರಿಯುತ್ತೆ. ಆ ಗಂಗೆಯಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಜಂಗಮವಾಡಿ ಮಠಕ್ಕೆ ಬಂದು ಪ್ರಸಾದವನ್ನ ಸ್ವೀಕರಿಸಿದ್ರೆ, ಇಲ್ಲಿ ಭಂಡಾರದ ಪ್ರಸಾದವನ್ನ ಸ್ವೀಕರಿಸಿದ್ರೆ ಕನ್ನಡಿಗರಿಗೆ ಅದೇ ಪಾವನ. ಮಹಾ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ, ಅದ್ರ ಜೊತೆಗೆ ಈ ಒಂದು ವಿಶೇಷವಾದಂತ ಈ ಕನ್ನಡಿಗರದ್ದೊಂದು ಶಕ್ತಿ ಕೇಂದ್ರವಾಗಿರುವಂತ ಜಂಗಮವಾಡಿ ಮಠ ಇದೆಯಲ್ಲ, ಅದು ಎಲ್ಲರನ್ನು ಕೂಡ ಆಕರ್ಷಿಸುತ್ತೆ. ನೋಡಿ, ಯಾರಿದ್ದಾರೆ ನಮ್ ಜೊತೆಯಲ್ಲಿ ಯಾರಿಲ್ಲ ಅಂತೇಳಿ ಅನ್ಕೊಂಡು ಯಾರಾದ್ರೂ ಬಂದ್ರು ಕೂಡ ಜಂಗಮವಾಡಿ ಮಠ ನೋಡಿ ಎಂತ ಒಂದು ಪವರ್. ನೋಡಿ, ಗಂಗೆಯ ತಟಕ್ಕೆ ಯಾರೇ ಬಂದ್ರು ಕೂಡ ಅವರಿಗೆ ಎಲ್ಲೇ ಇದ್ರು ಕೂಡ ಕಾಣಿಸುವಂತ ಈ ಮಠ ಇದೆಯಲ್ಲ, ಇದೊಂದು ಪಾವಿತ್ರ್ಯವಾದಂತ ಮಠ. ಆ ಮಠದ ದೃಶ್ಯವನ್ನ ತಾವು ಗಮನಿಸ್ತಾ ಇದೀರಲ್ಲ, ಇದು ರಿಪಬ್ಲಿಕ್ ಕನ್ನಡ ದಶಾಶ್ವಮೇಧ ಘಾಟ್ನ ಎದುರುಗಡೆ ಇರುವಂತಹ ಈ ಜಂಗಮವಾಡಿ ಮಠದ ಸಂಪೂರ್ಣವಾದ ಚಿತ್ರಣವನ್ನ ಕೊಡ್ತಾ ಇದೀವಿ. ಜಂಗಮವಾಡಿ ಮಠದ ಕೆಳಗಡೆನೆ ಕರ್ನಾಟಕದೊಬ್ಬರು ಸೌತ್ ಇಂಡಿಯನ್ ಹೋಟೆಲ್ ಕೂಡ ಇದೆ. ಯಾರ್ಯಾರು ಬರ್ತೀರಿ ಅವರಿಗೆ ಅನುಕೂಲ ಆಗೋದಕ್ಕೆ, ಊಟಕ್ಕೆ ಅನುಕೂಲ ಆಗುವಂತೆ ಅವರಿಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇಲ್ಲಿ ಸೌತ್ ಇಂಡಿಯನ್ ಹೋಟೆಲ್ ನಲ್ಲಿ ಊಟಕ್ಕೂ ಕೂಡ ಅನುಕೂಲ ಇದೆ. ಒಟ್ಟಾರೆ ಕನ್ನಡಿಗರು ಯಾರೇ ಬಂದ್ರು ಕೂಡ ಜಂಗಮವಾಡಿ ಮಠಕ್ಕೆ ಬಂದು ಶ್ರೀಗಳ ಒಂದು ಆಶೀರ್ವಾದವನ್ನ ಪಡೆದುಕೊಂಡು ತಮಗೇನಾದ್ರೂ ತೊಂದರೆ ಆಯ್ತು ಅಂತ ಹೇಳಿದ್ರೆ ಸ್ವಲ್ಪ ಸಾವರಿಸಿಕೊಂಡು ಹೋಗ್ಬೋದು. ಮತ್ತೆ ಕನ್ನಡಿಗರು ಅತಿ ಹೆಚ್ಚು ಇಲ್ಲಿರ್ತಾರೆ. ಕನ್ನಡಿಗರು ಇಲ್ಲಿ ಯಾವುದೇ ಸಮಯಕ್ಕೆ ಬಂದ್ರು ಕೂಡ ಇಲ್ಲಿ ಕೆಳಗಡೆ ನಿಂತಿರ್ತಾರೆ. ಯಾವುದೇ ಅನುಮಾನಗಳಿದ್ರು ಕೂಡ ಇವರಿಂದ ನೀವು ಬಗೆಹರಿಸಿಕೊಳ್ಬಹುದು, ಅಥವಾ ಇಲ್ಲಿ ಹೋಗ್ಬೇಕು ಬರಬೇಕು ಯಾವುದೇ ಡೌಟ್ಗಳಿದ್ರು ಕೂಡ ಬಗೆಹರಿಸಿಕೊಳ್ಬಹುದು. ಹಾಗಾಗಿ ನಾನು ಆಗ್ಲೇ ಹೇಳಿದೆ, ಕನ್ನಡಿಗರ ಒಂದು ಶಕ್ತಿ ಅಂತಿರುವಂತಹ ಜಂಗಮವಾಡಿ ಮಠಕ್ಕೆ ಸಾವಿರಾರು ಜನ ಪ್ರತಿದಿನವೂ ಕೂಡ ಹೋಗ್ತಾರೆ ಬರ್ತಾರೆ. 100 ಜನರಿಗೆ ಉಳಿಯೋದಕ್ಕೂ ಕೂಡ ವ್ಯವಸ್ಥೆ ಇದೆ. ತಮ್ಗೆಲ್ಲೂ ರೂಮ್ ಆಗಿಲ್ಲ ಅಂತ ಹೇಳಿದ್ರೆ ಜಂಗಮವಾಡಿ ಮಠ ನಿಮ್ಗೆ ಆಶ್ರಯವನ್ನ ನೀಡುತ್ತೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಇಡೀ 10,000 ಎಕರೆ ಜಾಗದಲ್ಲಿ ಕನ್ನಡಿಗರಿಗೆ ಕನೆಕ್ಟ್ ಆಗುವಂತ ಜಾಗ ಅಂತ ಹೇಳಿದ್ರೆ ಅದು ಜಂಗಮವಾಡಿ ಮಠ. ಗಂಗೆಯ ತಟದಲ್ಲಿರುವ ಜಂಗಮವಾಡಿ ಮಠ ಕನ್ನಡಿಗರನ್ನ ಅಥವಾ ಕನ್ನಡಿಗರಿಗೆ ಅಥವಾ ಈ ಗಂಗೆಗೆ ಒಂದು ಶಕ್ತಿ ರೀತಿಯಲ್ಲಿರುವಂತ ಮಠ ಇದು. ನೋಡಿ, ಇದೇ ಜಂಗಮವಾಡಿ ಮಠ. ಜಂಗಮವಾಡಿ ಮಠಕ್ಕೆ ಪ್ರತಿದಿನವೂ ಕೂಡ ನೂರಾರು ಸಂಖ್ಯೆಯಲ್ಲಿ ಕನ್ನಡಿಗರು ಬರ್ತಾರೆ. ಯಾರು ಒಬ್ರು ಬರಲಿ, ತಂಡೋಪತಂಡವಾಗಿ ಬರಲಿ, ಯಾರೇ ಬಂದ್ರು ಕೂಡ ಅವರಿಗೆ ಕನ್ನಡ ಅಂತೇಳಿ ಕಾಣ ಸಿಗೋದು ಶ್ರೀ ಜಂಗಮವಾಡಿ ಮಠ ಅನ್ನುವ ಒಂದು ಹೆಸರಿನ ಈ ಬೋರ್ಡ್ ಇದೆಯಲ್ಲ, ಇದು ನೋಡಿದಾಗ ಯಾರೋ ಒಬ್ರು ನಮ್ಮವರಿದ್ದಾರೆ ಅಂತೇಳಿ ಅನ್ಸ್ಬಿಡುತ್ತೆ. ಈ ಜಂಗಮವಾಡಿ ಮಠಕ್ಕೆ ಸುಮಾರೊಂದು 100 ಜನ ಪ್ರತಿದಿನ ಬರ್ತಾರೆ. 100 ಜನರಿಗೆ ಇಲ್ಲಿ ಉಳಿಯೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಯಾರೇ ಕನ್ನಡದವ್ರು ಬಂದ್ರು ಕೂಡ ಇಲ್ಲಿ ಫ್ರೆಶ್ ಅಪ್ ಆಗಿ ಅಥವಾ ಬಂದು ಸ್ವಲ್ಪ ಸಾವರಿಸಿಕೊಳ್ಳೋದಕ್ಕೆ, ನೋಡಿ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ನಡೆದು ಸುಸ್ತಾಗಿರ್ತಾರೆ. ಅಂತವ್ರು ಯಾರೇ ಬಂದ್ರು ಕೂಡ ಸ್ವಲ್ಪ ಇಲ್ಲಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಸಾವರಿಸ್ಕೊಂಡು ಹೋಗೋದಕ್ಕೆ ಇದೊಂದು ಬೆಸ್ಟ್ ಮಠ. ಇದು ಜಂಗಮವಾಡಿ ಮಠ ಮಹಾಕುಂಭ ಮೇಳದ ಒಂದು ಶಕ್ತಿ ರೀತಿಯಲ್ಲಿ ಗಂಗೆಯ ತಟದಲ್ಲಿರುವಂತ ಈ ಮಠ ಲಕ್ಷಾಂತರ ಜನರಿಗೆ ಆರಂಭದಿಂದಲೂ ಕೂಡ ಯಾರೇ ಪ್ರಯಾಗ್ರಾಜಕ್ಕೆ ಬರಲಿ ಅವರಿಗೆ ಆರಂಭದಿಂದಲೂ ಕೂಡ ಈ ಮಠ ಆಶ್ರಯವನ್ನ ನೀಡಿದೆ, ಅನ್ನವನ್ನ ನೀಡಿದೆ, ಪ್ರಸಾದವನ್ನ ನೀಡ್ತಾ ಇದೆ. ಇಲ್ಲಿರುವಂತ ಕಾಶಿ ಜಗದ್ಗುರುಗಳು ಇಲ್ಲಿ ಯಾರೇ ಬಂದ್ರು ಕೂಡ ಅವರಿಗೆ ಬೇಕಾದಂತ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿ
ಇಲ್ಲಿ ಉಳ್ಕೊಳ್ಳೋದಕ್ಕೂ ಕೂಡ ಅವರಿಗೆ ಅನುಕೂಲವನ್ನ ಮಾಡಿಕೊಡ್ತಾ ಇದ್ದಾರೆ. ಗಂಗೆಯ ತಟದಲ್ಲೇ ಇದೆ ಈ ಜಂಗಮವಾಡಿ ಮಠ. ಜಂಗಮವಾಡಿ ಅನ್ನುವ ಕನ್ನಡದ ಅಕ್ಷರ ಇದೆಯಲ್ಲ, ಎಲ್ಲರನ್ನೂ ಕೂಡ ಇಲ್ಲಿ ನಮ್ಮವರಿದ್ದಾರೆ ಅನ್ನುವ ಒಂದು ಭಾವನೆಯನ್ನ ಮೂಡಿಸುತ್ತೆ. ಆ ಮಠದ ಎದುರುಗಡೆ ಗಂಗಾ ನದಿ ಹರಿಯುತ್ತೆ. ಆ ಗಂಗೆಯಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಜಂಗಮವಾಡಿ ಮಠಕ್ಕೆ ಬಂದು ಪ್ರಸಾದವನ್ನ ಸ್ವೀಕರಿಸಿದ್ರೆ, ಇಲ್ಲಿ ಭಂಡಾರದ ಪ್ರಸಾದವನ್ನ ಸ್ವೀಕರಿಸಿದ್ರೆ ಕನ್ನಡಿಗರಿಗೆ ಅದೇ ಪಾವನ. ಮಹಾ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ, ಅದ್ರ ಜೊತೆಗೆ ಈ ಒಂದು ವಿಶೇಷವಾದಂತ ಈ ಕನ್ನಡಿಗರದ್ದೊಂದು ಶಕ್ತಿ ಕೇಂದ್ರವಾಗಿರುವಂತ ಜಂಗಮವಾಡಿ ಮಠ ಇದೆಯಲ್ಲ, ಅದು ಎಲ್ಲರನ್ನು ಕೂಡ ಆಕರ್ಷಿಸುತ್ತೆ. ನೋಡಿ, ಯಾರಿದ್ದಾರೆ ನಮ್ ಜೊತೆಯಲ್ಲಿ ಯಾರಿಲ್ಲ ಅಂತೇಳಿ ಅನ್ಕೊಂಡು ಯಾರಾದ್ರೂ ಬಂದ್ರು ಕೂಡ ಜಂಗಮವಾಡಿ ಮಠ ನೋಡಿ ಎಂತ ಒಂದು ಪವರ್ ನೋಡಿ. ಗಂಗೆಯ ತಟಕ್ಕೆ ಯಾರೇ ಬಂದ್ರು ಕೂಡ ಅವರಿಗೆ ಎಲ್ಲೇ ಇದ್ರು ಕೂಡ ಕಾಣಿಸುವಂತ ಈ ಮಠ ಇದೆಯಲ್ಲ, ಇದೊಂದು ಪಾವಿತ್ರ್ಯವಾದಂತ ಮಠ. ಆ ಮಠದ ದೃಶ್ಯವನ್ನ ತಾವು ಗಮನಿಸ್ತಾ ಇದೀರಲ್ಲ, ಇದು ರಿಪಬ್ಲಿಕ್ ಕನ್ನಡ ದಶಾಶ್ವಮೇಧ ಘಾಟ್ನ ಎದುರುಗಡೆ ಇರುವಂತಹ ಈ ಜಂಗಮವಾಡಿ ಮಠದ ಸಂಪೂರ್ಣವಾದ ಚಿತ್ರಣವನ್ನ ಕೊಡ್ತಾ ಇದೀವಿ. ಜಂಗಮವಾಡಿ ಮಠದ ಕೆಳಗಡೆನೆ ಕರ್ನಾಟಕದವರೊಬ್ಬರು ಸೌತ್ ಇಂಡಿಯನ್ ಹೋಟೆಲ್ ಕೂಡ ಇದೆ. ಯಾರ್ಯಾರು ಬರ್ತೀರಿ ಅವರಿಗೆ ಅನುಕೂಲ ಆಗೋದಕ್ಕೆ, ಊಟಕ್ಕೆ ಅನುಕೂಲ ಆಗುವಂತೆ ಅವರಿಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇಲ್ಲಿ ಸೌತ್ ಇಂಡಿಯನ್ ಹೋಟೆಲ್ ನಲ್ಲಿ ಊಟಕ್ಕೂ ಕೂಡ ಅನುಕೂಲ ಇದೆ. ಒಟ್ಟಾರೆ ಕನ್ನಡಿಗರು ಯಾರೇ ಬಂದ್ರು ಕೂಡ ಜಂಗಮವಾಡಿ ಮಠಕ್ಕೆ ಬಂದು ಶ್ರೀಗಳ ಒಂದು ಆಶೀರ್ವಾದವನ್ನ ಪಡೆದುಕೊಂಡು ತಮಗೇನಾದ್ರೂ ತೊಂದರೆ ಆಯ್ತು ಅಂತ ಹೇಳಿದ್ರೆ ಸ್ವಲ್ಪ ಸಾವರಿಸಿಕೊಂಡು ಹೋಗ್ಬೋದು. ಮತ್ತೆ ಕನ್ನಡಿಗರು ಅತಿ ಹೆಚ್ಚು ಇಲ್ಲಿರ್ತಾರೆ. ಕನ್ನಡಿಗರು ಇಲ್ಲಿ ಯಾವುದೇ ಸಮಯಕ್ಕೆ ಬಂದ್ರು ಕೂಡ ಇಲ್ಲಿ ಕೆಳಗಡೆ ನಿಂತಿರ್ತಾರೆ. ನಿಮ್ಗೆ ಯಾವುದೇ ಅನುಮಾನಗಳಿದ್ರು ಕೂಡ ಇವರಿಂದ ನೀವು ಬಗೆಹರಿಸಿಕೊಳ್ಬಹುದು, ಅಥವಾ ಇಲ್ಲಿ ಹೋಗ್ಬೇಕು ಬರಬೇಕು ಯಾವುದೇ ಡೌಟ್ಗಳಿದ್ರು ಕೂಡ ಬಗೆಹರಿಸಿಕೊಳ್ಬಹುದು. ಹಾಗಾಗಿ ನಾನು ಆಗ್ಲೇ ಹೇಳಿದೆ, ಕನ್ನಡಿಗರ ಒಂದು ಶಕ್ತಿ ಅಂತಿರುವಂತಹ ಜಂಗಮವಾಡಿ ಮಠಕ್ಕೆ ಸಾವಿರಾರು ಜನ ಪ್ರತಿದಿನವೂ ಕೂಡ ಹೋಗ್ತಾರೆ ಬರ್ತಾರೆ. ನೂರಾರು ಜನರಿಗೆ ಉಳಿಯೋದಕ್ಕೂ ಕೂಡ ವ್ಯವಸ್ಥೆ ಇದೆ. ತಮ್ಗೆಲ್ಲೂ ರೂಮ್ ಆಗಿಲ್ಲ ಅಂತ ಹೇಳಿದ್ರೆ ಜಂಗಮವಾಡಿ ಮಠ ನಿಮ್ಗೆ ಆಶ್ರಯವನ್ನ ನೀಡುತ್ತೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದಲ್ಲಿ ಇಡೀ 10,000 ಎಕರೆ ಜಾಗದಲ್ಲಿ ಕನ್ನಡಿಗರಿಗೆ ಕನೆಕ್ಟ್ ಆಗುವಂತ ಜಾಗ ಅಂತ ಹೇಳಿದ್ರೆ ಅದು ಜಂಗಮವಾಡಿ ಮಠ. ಗಂಗೆಯ ತಟದಲ್ಲಿರುವ ಜಂಗಮವಾಡಿ ಮಠ ಕನ್ನಡಿಗರನ್ನ ಅಥವಾ ಕನ್ನಡಿಗರಿಗೆ ಅಥವಾ ಈ ಗಂಗೆಗೆ ಒಂದು ಶಕ್ತಿ ರೀತಿಯಲ್ಲಿರುವಂತ ಮಠ ಇದು. ನೋಡಿ, ಇದೇ ಜಂಗಮವಾಡಿ ಮಠ. ಜಂಗಮವಾಡಿ ಮಠಕ್ಕೆ ಪ್ರತಿದಿನವೂ ಕೂಡ ನೂರಾರು ಸಂಖ್ಯೆಯಲ್ಲಿ ಕನ್ನಡಿಗರು ಬರ್ತಾರೆ. ಯಾರು ಒಬ್ರು ಬರ್ಲಿ, ತಂಡೋಪತಂಡವಾಗಿ ಬರ್ಲಿ, ಯಾರೇ ಬಂದ್ರು ಕೂಡ ಅವರಿಗೆ ಕನ್ನಡ ಅಂತೇಳಿ ಕಾಣ ಸಿಗೋದು ಶ್ರೀ ಜಂಗಮವಾಡಿ ಮಠ ಅನ್ನುವ ಒಂದು ಹೆಸರಿನ ಈ ಬೋರ್ಡ್ ಇದೆಯಲ್ಲ, ಇದು ನೋಡಿದಾಗ ಯಾರೋ ಒಬ್ರು ನಮ್ಮವರಿದ್ದಾರೆ ಅಂತೇಳಿ ಅನ್ಸ್ಬಿಡುತ್ತೆ. ಈ ಜಂಗಮವಾಡಿ ಮಠಕ್ಕೆ ಸುಮಾರೊಂದು ನೂರಾರು ಜನ ಪ್ರತಿದಿನ ಬರ್ತಾರೆ. ನೂರಾರು ಜನರಿಗೆ ಇಲ್ಲಿ ಉಳಿಯೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಯಾರೇ ಕನ್ನಡದವ್ರು ಬಂದ್ರು ಕೂಡ ಇಲ್ಲಿ ಫ್ರೆಶ್ ಅಪ್ ಆಗಿ ಅಥವಾ ಬಂದು ಸ್ವಲ್ಪ ಸಾವರಿಸಿಕೊಳ್ಳೋದಕ್ಕೆ, ನೋಡಿ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದಲ್ಲಿ ನಡೆದು ಸುಸ್ತಾಗಿರ್ತಾರೆ. ಅಂತವ್ರು ಯಾರೇ ಬಂದ್ರು ಕೂಡ ಸ್ವಲ್ಪ ಇಲ್ಲಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಸಾವರಿಸ್ಕೊಂಡು ಹೋಗೋದಕ್ಕೆ ಇದೊಂದು ಬೆಸ್ಟ್ ಮಠ. ಇದು ಜಂಗಮವಾಡಿ ಮಠ ಮಹಾ ಕುಂಭಮೇಳದ ಒಂದು ಶಕ್ತಿ ರೀತಿಯಲ್ಲಿ ಗಂಗೆಯ ತಟದಲ್ಲಿರುವಂತ ಈ ಮಠ ಲಕ್ಷಾಂತರ ಜನರಿಗೆ ಆರಂಭದಿಂದಲೂ ಕೂಡ, ಯಾರೇ ಪ್ರಯಾಗ್ರಾಜಕ್ಕೆ ಬರಲಿ ಅವರಿಗೆ ಆರಂಭದಿಂದಲೂ ಕೂಡ ಈ ಮಠ ಆಶ್ರಯವನ್ನ ನೀಡಿದೆ, ಅನ್ನವನ್ನ ನೀಡಿದೆ, ಪ್ರಸಾದವನ್ನ ನೀಡ್ತಾ ಇದೆ. ಇಲ್ಲಿರುವಂತ ಕಾಶಿ ಜಗದ್ಗುರುಗಳು ಇಲ್ಲಿ ಯಾರೇ ಬಂದ್ರು ಕೂಡ ಅವರಿಗೆ ಬೇಕಾದಂತ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿ ಇಲ್ಲಿ ಉಳ್ಕೊಳ್ಳೋದಕ್ಕೂ ಕೂಡ ಅವರಿಗೆ ಅನುಕೂಲವನ್ನ ಮಾಡಿಕೊಡ್ತಾ ಇದ್ದಾರೆ. ಗಂಗೆಯ ತಟದಲ್ಲೇ ಇದೆ ಈ ಜಂಗಮವಾಡಿ ಮಠ. ಜಂಗಮವಾಡಿ ಅನ್ನುವ ಕನ್ನಡದ ಅಕ್ಷರ ಇದೆಯಲ್ಲ, ಎಲ್ಲರನ್ನೂ ಕೂಡ ಇಲ್ಲಿ ನಮ್ಮವರಿದ್ದಾರೆ ಅನ್ನುವ ಒಂದು ಭಾವನೆಯನ್ನ ಮೂಡಿಸುತ್ತೆ. ಆ ಮಠದ ಎದುರುಗಡೆ ಗಂಗಾ ನದಿ ಹರಿಯುತ್ತೆ. ಆ ಗಂಗೆಯಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಜಂಗಮವಾಡಿ ಮಠಕ್ಕೆ ಬಂದು ಪ್ರಸಾದವನ್ನ ಸ್ವೀಕರಿಸಿದ್ರೆ, ಇಲ್ಲಿ ಭಂಡಾರದ ಪ್ರಸಾದವನ್ನ ಸ್ವೀಕರಿಸಿದ್ರೆ ಕನ್ನಡಿಗರಿಗೆ ಅದೇ ಪಾವನ. ಮಹಾ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ, ಅದ್ರ ಜೊತೆಗೆ ಈ ಒಂದು ವಿಶೇಷವಾದಂತ ಈ ಕನ್ನಡಿಗರದ್ದೊಂದು ಶಕ್ತಿ ಕೇಂದ್ರವಾಗಿರುವಂತ ಜಂಗಮವಾಡಿ ಮಠ ಇದೆಯಲ್ಲ, ಅದು ಎಲ್ಲರನ್ನು ಕೂಡ ಆಕರ್ಷಿಸುತ್ತೆ. ನೋಡಿ, ಯಾರಿದ್ದಾರೆ ನಮ್ ಜೊತೆಯಲ್ಲಿ ಯಾರಿಲ್ಲ ಅಂತೇಳಿ ಅನ್ಕೊಂಡು ಯಾರಾದ್ರೂ ಬಂದ್ರು ಕೂಡ ಜಂಗಮವಾಡಿ ಮಠ ನೋಡಿ ಎಂತ ಒಂದು ಪವರ್ ನೋಡಿ. ಗಂಗೆಯ ತಟಕ್ಕೆ ಯಾರೇ ಬಂದ್ರು ಕೂಡ ಅವರಿಗೆ ಎಲ್ಲೇ ಇದ್ರು ಕೂಡ ಕಾಣಿಸುವಂತ ಈ ಮಠ ಇದೆಯಲ್ಲ, ಇದೊಂದು ಪಾವಿತ್ರ್ಯವಾದಂತ ಮಠ. ಆ ಮಠದ ದೃಶ್ಯವನ್ನ ತಾವು ಗಮನಿಸ್ತಾ ಇದೀರಲ್ಲ, ಇದು ರಿಪಬ್ಲಿಕ್ ಕನ್ನಡ ದಶಾಶ್ವಮೇಧ ಘಾಟ್ನ ಎದುರುಗಡೆ ಇರುವಂತಹ ಈ ಜಂಗಮವಾಡಿ ಮಠದ ಸಂಪೂರ್ಣವಾದ ಚಿತ್ರಣವನ್ನ ಕೊಡ್ತಾ ಇದೀವಿ. ಜಂಗಮವಾಡಿ ಮಠದ ಕೆಳಗಡೆನೆ ಕರ್ನಾಟಕದವರೊಬ್ಬರು ಸೌತ್ ಇಂಡಿಯನ್ ಹೋಟೆಲ್ ಕೂಡ ಇದೆ. ಯಾರ್ಯಾರು ಬರ್ತೀರಿ ಅವರಿಗೆ ಅನುಕೂಲ ಆಗೋದಕ್ಕೆ, ಊಟಕ್ಕೆ ಅನುಕೂಲ ಆಗುವಂತೆ ಅವರಿಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇಲ್ಲಿ ಸೌತ್ ಇಂಡಿಯನ್ ಹೋಟೆಲ್ ನಲ್ಲಿ ಊಟಕ್ಕೂ ಕೂಡ ಅನುಕೂಲ ಇದೆ. ಒಟ್ಟಾರೆ
ಕನ್ನಡಿಗರು ಯಾರೇ ಬಂದ್ರು ಕೂಡ ಜಂಗಮವಾಡಿ ಮಠಕ್ಕೆ ಬಂದು ಶ್ರೀಗಳ ಒಂದು ಆಶೀರ್ವಾದವನ್ನ ಪಡೆದುಕೊಂಡು ತಮಗೇನಾದ್ರೂ ತೊಂದರೆ ಆಯ್ತು ಅಂತ ಹೇಳಿದ್ರೆ ಸ್ವಲ್ಪ ಸಾವರಿಸಿಕೊಂಡು ಹೋಗ್ಬೋದು. ಮತ್ತೆ ಕನ್ನಡಿಗರು ಅತಿ ಹೆಚ್ಚು ಇಲ್ಲಿರ್ತಾರೆ. ಕನ್ನಡಿಗರು ಇಲ್ಲಿ ಯಾವುದೇ ಸಮಯಕ್ಕೆ ಬಂದ್ರು ಕೂಡ ಇಲ್ಲಿ ಕೆಳಗಡೆ ನಿಂತಿರ್ತಾರೆ. ನಿಮ್ಗೆ ಯಾವುದೇ ಅನುಮಾನಗಳಿದ್ರು ಕೂಡ ಇವರಿಂದ ನೀವು ಬಗೆಹರಿಸಿಕೊಳ್ಬಹುದು, ಅಥವಾ ಇಲ್ಲಿ ಹೋಗ್ಬೇಕು ಬರಬೇಕು ಯಾವುದೇ ಡೌಟ್ಗಳಿದ್ರು ಕೂಡ ಬಗೆಹರಿಸಿಕೊಳ್ಬಹುದು. ಹಾಗಾಗಿ ನಾನು ಆಗ್ಲೇ ಹೇಳಿದೆ, ಕನ್ನಡಿಗರ ಒಂದು ಶಕ್ತಿ ಅಂತಿರುವಂತಹ ಜಂಗಮವಾಡಿ ಮಠಕ್ಕೆ ಸಾವಿರಾರು ಜನ ಪ್ರತಿದಿನವೂ ಕೂಡ ಹೋಗ್ತಾರೆ ಬರ್ತಾರೆ. 100 ಜನರಿಗೆ ಉಳಿಯೋದಕ್ಕೂ ಕೂಡ ವ್ಯವಸ್ಥೆ ಇದೆ. ತಮ್ಗೆಲ್ಲೂ ರೂಮ್ ಆಗಿಲ್ಲ ಅಂತ ಹೇಳಿದ್ರೆ ಜಂಗಮವಾಡಿ ಮಠ ನಿಮ್ಗೆ ಆಶ್ರಯವನ್ನ ನೀಡುತ್ತೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ. ನಮಸ್ಕಾರ.